ವೀಕ್ಷಕರೇ, ಮೀನರಾಶಿಯವರ ಬಗ್ಗೆ ಈ ಜುಲೈ ತಿಂಗಳಲ್ಲಿ ಸಿಗುವಂತಹ ಫಲಗಳ ಬಗ್ಗೆ ಪರಿಪೂರ್ಣವಾಗಿರತಕ್ಕಂತ ಮಾಹಿತಿ, ಏನು ಲಾಭ, ಏನು ನಷ್ಟ, ಏನು ಒಂದು ಅನುಕೂಲತೆಗಳಿದೆ, ಧನಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ವಿಸ್ತೃತವಾಗಿರತಕ್ಕಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ವಿಚಾರಗಳ ಜೊತೆಯಲ್ಲಿ ಅದ್ಭುತವಾದ ಪರಿಹಾರಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮೀನರಾಶಿಯವರಿಗೆ ಯಾವತ್ತಿಗೂ ಮೀನರಾಶಿಯವರಂದ ತಕ್ಷಣ ಗುಣವಂತರು, ವಿನಯವಂತರು, ಕಲ್ಪನಾಶೀಲರು, ಮತ್ತೆ ಬಹಳಷ್ಟು ಜನರಿಗೆ ಪರೋಪಕಾರ, ಪರ ಸಹಾಯ ಮಾಡಿರತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಮೀನರಾಶಿಯವರು. ಇದು ನಿಮ್ಮನ್ನ ವೈಭವೀಕರಿಸಿ ಮಾತನಾಡತಕ್ಕಂತ ಪದ ಅಲ್ಲ, ನಿಮ್ಮ ಜೀವನ ಶೈಲಿ ಆಗಿರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಧಾರ್ಮಿಕವಾಗಿರತಕ್ಕಂತ ಆಸಕ್ತಿಗಳು, ಭಾವಜೀವಿಗಳು, ಸ್ನೇಹಪರರು, ನಂಬುದ್ರು ಅಂತಂದ್ರೆ ಬಹಳಷ್ಟು ಆತ್ಮೀಯವಾಗಿ ನಂಬುವಂತಹ ದಯಾಗುಣ ಇರತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇನ್ನು ನಿಮ್ಮ ಮೈನಸ್ ಪಾಯಿಂಟ್ ಇದೆ. ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ತಾಳ್ಮೆ ಇಲ್ಲದಿರೋದು, ಜಾಗರೂಕತೆ ಇಲ್ಲದೆ ಇರುವಂತದ್ದು, ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು, ಕಂಡು ಹೋಗಿ ಮತ್ತೆ ತಪ್ಪು ಮಾಡುವಂಥದ್ದು. ಇದು ಎಷ್ಟೋ ಸಲ ನೀವು ಕಷ್ಟಗಳನ್ನ, ನೋವುಗಳನ್ನ ಇದರಿಂದ ಅನುಭವಿಸಿದಿರಿ. ಜೀವನ ಸಾಕಷ್ಟು ಪಾಠ ಕಲಿಸಿರುತ್ತೆ. ಇನ್ನು ನಿಮಗೆ ಮಿತ್ರ ರಾಶಿ ಬಂದು ಕಟಕ ಮತ್ತು ವೃಶ್ಚಿಕ ಆದ್ರೆ, ಶತ್ರು ರಾಶಿ ಮೇಷ, ಸಿಂಹ, ಧನಸ್ಸು ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ನಿಮಗೆ ಅದೃಷ್ಟದ ದಿನಾಂಕ 3, 12, 21 ಹಾಗೂ 30ನೇ ತಾರೀಕು ಆದ್ರೆ ಅದೃಷ್ಟದ ಸಂಖ್ಯೆ 3, 5, 2, 7, 9 ಆಗಿರುವಂಥದ್ದು. ಇನ್ನು ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಅದೃಷ್ಟದ ದಿನ ಗುರುವಾರ ಹಾಗೂ ಬುಧವಾರ ಆಗಿದೆ. ಇನ್ನು ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ. ಅದೃಷ್ಟದ ರತ್ನ ಪುಷ್ಯರಾಗ ಆಗಿರ್ತಕ್ಕಂಥದ್ದು. ಇನ್ನು ಇಂತಹ ಮೀನರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ನೋಡೋದಾದ್ರೆ, ನೋಡಿ, ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನ ಅನುಸರಿಸಬೇಕು. ನೀವು ಊಟ ಮಾಡ್ತಕ್ಕಂಥ ಆಹಾರ, ನಿಮ್ಮ ಆರೋಗ್ಯ, ನಿಮ್ಮ ಜೀವನ ಶೈಲಿ, ಕೆಲವೊಂದು ವಿಚಾರಗಳಲ್ಲಿ ಗಮನವನ್ನು ಹರಿಸಬೇಕು, ಎಚ್ಚರಿಕೆಯನ್ನು ಹರಿಸಬೇಕು. ಚಿಕ್ಕ ಪುಟ್ಟ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ತೋರಿಸಬೇಕು. ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ. ನೆಗ್ಲೆಕ್ಟ್ ಮಾಡಿದ್ರೆ ಅನೇಕ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಇರುತ್ತವೆ. ಇದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಹಲವು ವಿವಾದಗಳನ್ನ ಎದುರಿಸಬೇಕಾಗುವಂತಹ ಸನ್ನಿವೇಶಗಳು ಇರುತ್ತೆ. ಕೆಲವೊಂದು ವಿವಾದಗಳು ಸುಮ್ನೆ ಕಾಂಟ್ರವರ್ಸಿ ಇರುತ್ತೆ. ನೀವು ಒಳ್ಳೇದು ಹೇಳಿದ್ರು ಒಂದ್ ಮಾತು, ಕೆಟ್ಟದ್ದು ಹೇಳಿದ್ರು ಒಂದ್ ಮಾತು, ಸುಮ್ನೆ ಪದೇ ಆಡ್ಕೊಳ್ಳೋರ್ ಬಾಯಿಯಲ್ಲಿ ಬಂದ್ಬಿಡ್ತೀರಾ. ನೀವೇ ಒಂದು ಪಾತ್ರವಾಗ್ಬಿಡುತ್ತೆ ನಿಮ್ದು. ಈ ತರ ಇರೋದ್ರಿಂದ ಜನಗಳ ಕಾಂಟ್ರವರ್ಸಿಗೆ ಬಲಿ ಆಗ್ಬೇಡಿ, ಜನಗಳ ತಂಟೆಗೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡುವಂತ ಪ್ರಯತ್ನವನ್ನ ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ನೀವು ಸುಮ್ಮನೆ ಕುಂತ್ರು ನಿಮಗೆ ಅಂತ ಕಾಂಟ್ರವರ್ಸಿಗಳು ಸುತ್ತಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸಾಧ್ಯವಾದಷ್ಟು ನುಣುಚಿಕೊಂಡು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಸಮಯವನ್ನ ಕೊಡೋದ್ರ ಕಡೆ ಗಮನ ಕೊಡಿ. ಇನ್ನು ವೃತ್ತಿಯಲ್ಲಿ ಅನೇಕ ತೊಂದರೆಗಳು ಇರ್ತವೆ, ಏರಿಳಿತಗಳಿರುತ್ತೆ, ಸವಾಲು ಇರುತ್ತೆ. ನೀವು ಮಾಡುವಂತ ಕೆಲಸ ನೀವು ಅಂದುಕೊಂಡಷ್ಟೇ ಸುಲಭವಾಗಿರಲ್ಲ. ಅನೇಕ ಏರಿಳಿತಗಳು ಇರ್ತವೆ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ವಿದೇಶ ಪ್ರಯಾಣದ ಪ್ರಯತ್ನ ವಿಫಲ ಆಗುತ್ತೆ. ಅಂದ್ರೆ ನೀವು ಯಾವುದೇ ಒಂದು ವಿದೇಶಕ್ಕೋ ಅಥವಾ ಹೊರ ರಾಜ್ಯ, ಹೊರ ಜಿಲ್ಲೆ, ಎಲ್ಲೋ ಒಂದು ಪ್ರಯಾಣ, ಈ ತರದೊಂದು ಪ್ಲಾನ್ ಇತ್ತು ಅಂತಂದ್ರೆ ಸ್ವಲ್ಪ ಅಷ್ಟೊಂದು ಸಕ್ಸಸ್ಫುಲ್ ಆಗೋದು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಕೆಲವೊಂದು ಹಣಕಾಸಿನ ವಿಚಾರದಲ್ಲಂತೂ ಎಚ್ಚರಿಕೆ ಬೇಕೇ ಬೇಕು. ಧನ ನಷ್ಟಗಳಾಗುವಂತ ಸಾಧ್ಯತೆಗಳಿರುತ್ತೆ. ದುಡ್ಡು ಸುಮ್ಮನೆ ಪೋಲಾಗುವಂತ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಬಹಳ ಮುಖ್ಯವಾದಂತ ವಿಚಾರ ಇದಾವೆ ಈ ಒಂದು ವಿಡಿಯೋದಲ್ಲಿ. ಇನ್ನು ನಾನು ನಿಮಗೆ ಹೇಳುವಂಥದ್ದು ಈಗ ಪ್ರಾರಂಭ ಆಗಿದೆ ವಿಡಿಯೋ. ಇದು ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರತಕ್ಕಂಥ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸೋಣ. GB Predictions.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟಗಳ ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಅಂದ್ರೆ ಈ ಜುಲೈ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಕೆಲವೊಂದು ವಾಹನದಲ್ಲಿ ಎಚ್ಚರಿಕೆ ಇರಬೇಕು. ಚಿಕ್ಕ ಪುಟ್ಟ ಅಪಘಾತಗಳಾಗುವಂಥದ್ದು, ಸುಮ್ಮನೆ ಏನೋ ಒಂದು ಎಡರು ತೊಡರುಗಳಾಗುವಂತ ಸಾಧ್ಯತೆಗಳಿರುತ್ತವೆ. ಕೆಲವೊಬ್ಬರ ಮಿತ್ರರ ಭೇಟಿ ಆಗುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಅನುಕೂಲತೆಗಳ ಇರುವಂತ ಫಲ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಇರುತ್ತೆ. ಆದ್ರೆ ನೀವೇನಾದ್ರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಅನಾರೋಗ್ಯ ಸಮಸ್ಯೆ ತಪ್ಪಿದ್ದಲ್ಲ. ಸ್ವಲ್ಪ ಗಮನ ಹರಿಸಿ. ಇನ್ನು ಉದ್ಯೋಗದಲ್ಲಿ ಒಂದಿಷ್ಟು ಅನುಕೂಲಕರವಾದ ವಾತಾವರಣ ಸಿಗುತ್ತೆ. ಅಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಸವಾಲುಗಳಿದ್ರೂ ಕೂಡ ಅದನ್ನ ಸುಲಭ ಮಾಡಿಕೊಳ್ಳುವಂತ, ಯಾಕಂತಂದ್ರೆ ನಿಮ್ಮ ಪ್ರಯತ್ನದ ಫಲದಿಂದ, ನಿಮ್ಮ ಶ್ರಮ ಆತರ ಇರುತ್ತೆ. ಆ ಶ್ರಮದ ಬಲದಿಂದಾಗಿ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಅನುಕೂಲಕರವಾದಂತ ಫಲ ನಿಮಗೆ ಸಿಗುತ್ತೆ. ಇನ್ನು ಈ ತಿಂಗಳಲ್ಲಿ ಈ ಕಷ್ಟಗಳ ಮಧ್ಯದಲ್ಲಿಯೇ ಧನಲಾಭ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಬಹಳ ಒಳ್ಳೆ ಫಲ ಅಂತ ಹೇಳಬಹುದು. ಜೊತೆಗೆ ಮದುವೆ ಸಮಾರಂಭಗಳಿಗೆ ಭೇಟಿ ಆಗುವಂಥದ್ದು, ಸಭೆ ಸಮಾರಂಭಗಳು, ಮದುವೆ ಸಮಾರಂಭಗಳು, ಇಂಥದ್ರಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕಚೇರಿ ಬದಲಾವಣೆಗಳಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅತಿಥಿಗಳ ಆಗಮನದಿಂದ ಸಂತಸದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಇನ್ನು ಈ ತಿಂಗಳ ಕೊನೆಯಲ್ಲಿ ಜೀವನದಲ್ಲಿ ಕೆಲವೊಂದು ಚಿಂತೆ ಅಥವಾ ಜೀವನದ ಮುನ್ಸೂಚನೆ, ಮುಂದೆ ಏನಾದ್ರೂ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರತಕ್ಕಂತ ಸಮಸ್ಯೆಗಳ ಬಗ್ಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಒಂದು ಆತಂಕ ಇರುತ್ತೆ. ಆದ್ರೂ ಏನ್ ಚಿಂತೆ ಮಾಡಬೇಡಿ. ದೇವರ ಮೇಲೆ ಭರವಸೆ ಇಟ್ಟು ಧೈರ್ಯವಾಗಿ ಮುನ್ನುಗ್ಗಿ. ಕೆಲವೊಂದು ಪರಿಹಾರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಅದನ್ನು ಮಾಡಿ. ಇನ್ನು ಯಾವುದೇ ರೀತಿಯ ವಾದ ವಿವಾದಗಳಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಬೇಕಾಗಿದೆ, ನೀವು ಒಳ್ಳೇದು ಹೇಳಿದ್ರೆ ನಿಮಗೆ ಒಂದ್ ಮಾತು ಹೇಳ್ತಾರೆ. ಅಂತದ್ರಲ್ಲಿ ನೀವೇನಾದ್ರೂ ಸ್ವಲ್ಪ ಕೋಪದಿಂದನೋ ಅಥವಾ ಇನ್ನಿತರ ಸ್ವತಃ ಮಾಡಿ ಏನಾದ್ರೂ ಹೇಳಿದ್ರೆ ಕೆಲವೊಂದು ಸಮಸ್ಯೆಗಳು, ಸಾಧ್ಯತೆಗಳು ಇರುತ್ತವೆ. ಸರ್ಕಾರಕ್ಕೆ ಸಂಬಂಧಿಸಿರತಕ್ಕಂತ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುವಂತ ಸಾಧ್ಯತೆ ಇರುತ್ತೆ. ಇದು ಒಳ್ಳೆ ಬೆಳವಣಿಗೆ. ಸಂದರ್ಶನದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಮಕ್ಕಳ ರಜಾ ದಿನದ ಸಂತೋಷವನ್ನ ನೀವು ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು. ಇನ್ನು ಹೊಸತನ್ನ ಕಲಿಯುವಂತಹ ಹುಮ್ಮಸ್ ಇರುತ್ತೆ ನಿಮ್ಮಲ್ಲಿ. ಏನೋ ಒಂಥರ ಎಜುಕೇಟೆಡ್ ಆಗುವಂಥದ್ದು, ಹೊಸದನ್ನ ಆಲೋಚನೆ ಮಾಡುವಂಥದ್ದು, ಹೊಸ ವಿಚಾರಗಳ ಬಗ್ಗೆ ಏನೋ ಒಂಥರ ಪ್ಲಾನ್ ನಡೀತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹ ಸನ್ನಿವೇಶಗಳಿರುತ್ತೆ. ಕೋರ್ಟ್ ಕಚೇರಿಗಳಲ್ಲಿ ವಿವಾದಗಳಿಗೆ ಅಡೆತಡೆಗಳು ಬಂದರೂ ಕೂಡ ನಿಮ್ಮ ಕಡೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಮದುವೆ ಮಾತುಕತೆಗೆ ಇತ್ಯರ್ಥ ಆಗುವಂಥದ್ದು. ಯಾವುದೋ ಒಂದು ವಿಚಾರದಲ್ಲಿ ಗೊಂದಲಗಳಿತ್ತು ಅಂತಂದ್ರೆ ಅದು ಮಾತುಕತೆಯ ಮೂಲಕ ಬಗೆಹರಿಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ.
ಇನ್ನು ಪ್ರಯಾಣದಿಂದ ಕೆಲವೊಂದು ಚಿಂತೆ ಆಗುವಂತ ಸನ್ನಿವೇಶ, ಸುಮ್ಮನೆ ಸಮಯ, ದುಡ್ಡು, ಆರೋಗ್ಯ ಈ ರೀತಿ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಪ್ರಯಾಣದ ಬಗ್ಗೆ ಎಚ್ಚರಿಕೆಯನ್ನ ಇಟ್ಕೋಬೇಕಾಗತ್ತೆ. ಇನ್ನು ಈ ರಕ್ತದೊತ್ತಡ, ರಕ್ತಹೀನತೆಯಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇರ್ತದೆ. ಆರೋಗ್ಯದ ಕಡೆ ಗಮನ ಕೊಡಿ. ಆದಾಯದಲ್ಲಿ ಬಹಳ ಅನುಕೂಲ ಆಗುತ್ತೆ. ಹಣಕಾಸಿನಲ್ಲಿ ಏನು ಕೊರತೆ ಇಲ್ಲ, ಬರ್ತದೆ ದುಡ್ಡು, ಯಾವುದಾದ್ರೂ ಒಂದು ಮೂಲದಲ್ಲಿ ಬರ್ತಾನೆ ಇರ್ತದೆ. ಆ ಬಂದಿರುವಂತ ದುಡ್ಡನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಶತ್ರುಗಳ ಒಂದು ಪರಾಭವ ಆಗುವಂತಹ ಸನ್ನಿವೇಶಗಳು, ಶತ್ರುಗಳು ನಿಮ್ಮನ್ನ ಸೋಲಿಸೋದಕ್ಕೆ ಏನ್ ಬರ್ತಾರೆ, ಅವರೇ ಸೋತ್ ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸಹೋದರರೊಂದಿಗೆ ಅಥವಾ ಸಹೋದರಿಯರೊಂದಿಗೆ ಸಂತಸ ಆಗುತ್ತೆ, ಯಾವುದೊಂದು ಪ್ರಯಾಣ ಆಗುತ್ತೆ, ಮನೆಯಲ್ಲಿ ಒಂದಿಷ್ಟು ಶಾಂತಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂತಹ ಸನ್ನಿವೇಶಗಳಿದೆ. ಒಟ್ಟಾರೆಯಾಗಿ ಈ 7 ಬೀಳುಗಳಲ್ಲಿ ನಿಮಗೆ ಒಳ್ಳೆ ಫಲ ಅಂತೂ ಇದ್ದೇ ಇದೆ. ಆದ್ರೆ ಕೆಲವೊಂದು ಎಚ್ಚರಿಕೆಗಳ ಬಗ್ಗೆ ನೀವು ಗಮನ ಹರಿಸಿದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನೂ ಒಳ್ಳೆ ಫಲ ಸಿಗಬೇಕು ಅಂದ್ರೆ ಪರಿಹಾರಗಳನ್ನು ಮಾಡ್ಕೋಬೇಕು. ಸುಲಭವಾದ ಪರಿಹಾರಗಳಿದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಆ ಪರಿಹಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಜುಲೈ ತಿಂಗಳ ಮಾಸ ಫಲದ ಮಾಹಿತಿಗಳು ಸಿಗುತ್ತವೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ. ಇನ್ನು ನೀವು ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ, ಮಹಾವಿಷ್ಣುವಿನ ಆರಾಧನೆಯಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಜೊತೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಅನುಕೂಲಕಾರಕವಾದಂತಹ ಫಲ ಸಿಗುತ್ತೆ. ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿ. ಜೊತೆಗೆ ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆ ಮಾಡ್ಕೊಳ್ಳಿ, ದರ್ಶನ ಮಾಡಿ. ನಿಮಗೆ ಅನುಕೂಲ ಆಯ್ತು ಅಂತಂದ್ರೆ ಖಂಡಿತ ಒಳ್ಳೆ ಫಲಗಳು ಸಿಗ್ತವೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.